ಪ್ರೀತಿಸಿ ಮದುವೆಯಾದಳೋ ಮಗಳು. ಇಡೀ ಊರೇ ನಡುಗುವಂತೆ ನಡೆಯಿತೋ ಹತ್ಯಾಕಾಂಡ. ಸಂಸಾರ ಸಂಹಾರ. ವೀಕ್ಷಕರೇ ನಮಸ್ಕಾರ. ಮನುಷ್ಯ ತಿನ್ನುವಂತಹ ಆಹಾರದಲ್ಲೂ ಕೂಡ ವಿಷ ಉಣಿಸಿ ತನ್ನದೇ ಸಂಬಂಧಿಕರಿಗೂ ಕೊಡುವಂತಹ ಮೃಗವಾಗಿ ಹೋಗಿದ್ದಾನೆ ಅಂದ್ರೆ ತಪ್ಪಾಗೋದಿಲ್ಲ. ಇಂತಹದ್ದೇ ಒಂದು ಘಟನೆಗೆ ಕೇರಳದ ಗ್ರೀಷ್ಮಾ ಅನ್ನುವಂತಹ ಮೃಗೀಯ ಹೆಂಡತಿಯ ಕತೆ ಸೂಕ್ತ. ಹೌದು, ಗ್ರೀಷ್ಮಾ ನಾಯರ್ ಮತ್ತು ಶಾರೂನ್ ರಾಜ್ ಅನ್ನುವಂತಹ ಹುಡುಗನ ಕಥೆ ಇದು. ಈಕೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಶಾರೂನ್ ಮತ್ತು ಗ್ರೀಷ್ಮಾ ತಮಿಳುನಾಡಿನಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸವನ್ನ ಕೂಡ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಎಲ್ಲರ ನಡುವೆ ನಡೆಯುವಂತೆ ಇವರಿಬ್ಬರ ನಡುವೆಯೂ ಸ್ನೇಹ ಬೆಳೆಯುತ್ತದೆ. ಒಟ್ಟಿಗೆ ಕಲಿಯುತ್ತಿದ್ದಂತಹ ಯುವತಿ ಮತ್ತು ಯುವಕ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆಕ್ಟಿವ್ ಆಗೋದಿಕ್ಕೆ ಶುರು ಮಾಡ್ತಾರೆ. ಸ್ನೇಹ ಪ್ರೀತಿಗೆ ಬದಲಾಗೋದಿಕ್ಕೆ ಹೆಚ್ಚು ಸಮಯ ತೆಗೆದುಕೊಂಡಿರಲಿಲ್ಲ. ಹೀಗೆ ಸ್ನೇಹ ಪ್ರೀತಿ ಆಯಿತು, ಪ್ರೀತಿಯಿಂದ ಮದುವೆವರೆಗೂ ಕೂಡ ಹೋಗುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ಎಲ್ಲರಿಗೂ ಹೇಳಿಕೊಂಡು ಮದುವೆಯಾಗುವಂತಹ ಧೈರ್ಯ ಇವರಿಬ್ಬರಿಗೂ ಕೂಡ ಇರೋದಿಲ್ಲ. ಹೀಗಾಗಿ ತಮಿಳುನಾಡಿನ ವೆಲ್ಲೂರು ಎಂಬಲ್ಲಿ ರಹಸ್ಯವಾಗಿ ಮದುವೆಯನ್ನ ಕೂಡ ಆಗ್ತಾರೆ. ನಂತರ ಶುರುವಾಗಿದ್ದೆ ಜ್ಯೂಸ್ ಚಾಲೆಂಜ್. ಇದೇನಪ್ಪ ಜ್ಯೂಸ್ ಚಾಲೆಂಜ್ ಅಂದ್ರೆ, ಹೆಸರಿಗೆ ಮಾತ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸ್ತಾ ಇದ್ರು. ಎಲ್ಲವೂ ಚೆನ್ನಾಗಿತ್ತು, ಪ್ರೀತಿಯೂ ಸಿಕ್ಕಿತು, ಮದುವೆಯೂ ಆಯಿತು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಕ್ಕೆ ಸುಮ್ಮನಾಗಿ ಬಿಡುತ್ತಾರೆ. 2022ರಲ್ಲಿ ಈ ಜೋಡಿಗಳ ವಿಡಿಯೋ ಕೇರಳದ ಎಲ್ಲೆಡೆ ವೈರಲ್ ಆಗುತ್ತೆ. ಒಂದು ಕಡೆಯಲ್ಲಿ ಹೆಣ್ಣು ಅಂದ ತಕ್ಷಣ ಮದುವೆ ಆದ ಮೇಲೂ ಕೂಡ ಕೆಲವೊಬ್ಬರು ಆಫರ್ಗಳನ್ನು ಮುಂದಿಡುತ್ತಾರೆ. ಈ ಸಮಯದಲ್ಲಿ ಅತಿ ಆಸೆಗೆ ಬಿದ್ದರೆ ಈ ರೀತಿಯಾದಂತಹ ಎಂಡಿಂಗ್ ಅನ್ನ ಕಾಣ್ಬೋದು. ಗ್ರೀಷ್ಮಾಳಿಗೆ ಇತ್ತ ಕಡೆಯಿಂದ ಅನುಕೂಲಸ್ಥ ಕುಟುಂಬದಿಂದ ಮದುವೆಯ ಆಫರ್ ಬಂದಿರುತ್ತದೆ. ಲವ್ ಅನ್ನುವಂತಹ ಅಟ್ರಾಕ್ಷನ್ಗೆ ಮದುವೆಯಾದಂತಹ ಈಕೆಗೆ ಶಾರೂನ್ ರಾಜ್ ಮೇಲೆ ಆಸಕ್ತಿ ಕಡಿಮೆಯಾಗಿತ್ತು. ಈ ಕಾರಣದಿಂದ ಇವಳು ಶಾರೂನ್ ರಾಜ್ನನ್ನ ಮುಗಿಸೋದಿಕ್ಕೆ ಪೈಶಾಚಿಕ ಸ್ಕೆಚ್ ಅನ್ನ ಹಾಕ್ತಾಳೆ. ಅದರ ಹೆಸರೇ ಜ್ಯೂಸ್ ಚಾಲೆಂಜ್. ಒಬ್ಬನನ್ನ ಪ್ರೀತಿಸಿದ್ಲು, ಮತ್ತೊಬ್ಬನ ಜೊತೆ ಎಂಗೇಜ್ಮೆಂಟ್. ಓಡೋಗಿ ಮದುವೆಯಾಗಿ 2 ತಿಂಗಳಿಗೆ ಗಂಡನ ಬರ್ಬರ ಹತ್ಯೆ. ಆಗಲೇ ಹೇಳಿದಂತೆ 2022ರಲ್ಲಿ ಕೇರಳದೆಲ್ಲೆಡೆ ಜ್ಯೂಸ್ ಚಾಲೆಂಜ್ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋಗಳು ಬೇರಾವುದೂ ಅಲ್ಲ, ಈಕೆ ಹಾಕಿದ ಸ್ಕೆಚ್ನ ಒಂದು ಭಾಗ. ಗ್ರೀಷ್ಮಾ ಶಾರೂನ್ ರಾಜ್ನನ್ನ ಪ್ರತಿ ಬಾರಿ ಭೇಟಿಯಾದಾಗಲೂ ಕೂಡ ಆತನಿಗೆ ಜ್ಯೂಸ್ ಚಾಲೆಂಜ್ ಎಂಬ ನೆಪದಲ್ಲಿ 1 ಬಾಟಲ್ ಜ್ಯೂಸ್ ಅನ್ನ ಕೊಡ್ತಾ ಇದ್ಲು. ದುರಾಸೆಗೆ ಬಿದ್ದಂತಹ ಗ್ರೀಷ್ಮಾ ಮೊದಲು ಬಳಸಿದ್ದು ಮಾವಿನ ಹಣ್ಣಿನ ಜ್ಯೂಸ್ಗೆ ಹೈ ಡೋಸೇಜ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಗಳನ್ನ ಹಾಕಿ ಈತನಿಗೆ ಕುಡಿಸ್ತಾ ಇದ್ಲು. ಆದರೆ ಎಲ್ಲೋ ಒಂದು ಕಡೆ ಈ ಪ್ಲಾನ್ ಏನಿದೆ ನೋಡಿ, ಇದು ವರ್ಕೌಟ್ ಆಗಲ್ಲ ಅನ್ನುವುದು ಆಕೆಗೆ ಖಚಿತವಾದಾಗ ಮತ್ತೊಂದು ಪೈಶಾಚಿಕ ಕೃತ್ಯಕ್ಕೆ ಕೈ ಹಾಕುತ್ತಾಳೆ. 2022 ಅಕ್ಟೋಬರ್ 14ಕ್ಕೆ ಈಕೆ ಅವನನ್ನ ಮನೆಗೆ ಕರೀತಾಳೆ. ಆದರೆ ಮನೆಗೆ ಹೋದಂತಹ ಶಾರೂನ್ ರಾಜ್ ಮರಳಿ ಬಂದಿದ್ದು ವಾಂತಿ ಮಾಡ್ತಾ, ಅದು ಕೂಡ ನೀಲಿ ಮತ್ತೆ ಹಸಿರು ಬಣ್ಣದಿಂದ ಕೂಡಿತ್ತು. ಜ್ಯೂಸ್ ಚಾಲೆಂಜ್ ಪ್ಲಾನ್ ಸಕ್ಸಸ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ ಆಕೆ ಕೈ ಹಾಕಿದ್ದು ಕಷಾಯ ಕುಡಿಸುವಂತಹ ಪ್ಲಾನ್ಗೆ. ಕಷಾಯದ ಹೆಸರಿನಲ್ಲಿ ಕೀಟನಾಶಕವನ್ನ ಶಾರೂನ್ ರಾಜ್ಗೆ ಕೊಟ್ಟು ಆತನನ್ನ ಕೊಲೆ ಮಾಡುವಂತಹ ಪ್ಲಾನ್. ಮೊಲಕ್ಕೆ ಹಾಕಿದ್ದ ಮೋಸದ ಬಲೆಯಲ್ಲಿ ವಿಲ ವಿಲ ಒದ್ದಾಡಿದ್ದ ಪ್ರೇಮಿ. ಮೊಲ, ಕುರಿ ಮತ್ತು ಪ್ರೀತಿ. ಮನೆಗೆ ಬಂದಂತಹ ಶಾರೂನ್ ರಾಜ್ಗೆ ಕಷಾಯವನ್ನ ಕೊಡ್ತಾಳೆ. ಆದರೆ ಮನೆಯಿಂದ ಹೊರಗೆ ಬಂದಂತಹ ಈತ ವಾಂತಿ ಮಾಡುತ್ತಲೇ ಸಂಜೆಯ ಹೊತ್ತಿಗೆ ಆಸ್ಪತ್ರೆಯನ್ನ ಸೇರುತ್ತಾನೆ. ಸುಮಾರು 11 ದಿನಗಳ ಬಳಿಕ ಬಹು ಅಂಗಾಂಗ ವೈಫಲ್ಯದಿಂದ ಶಾರೂನ್ ರಾಜ್ ಮೃತನಾಗುತ್ತಾನೆ. ಆರೋಗ್ಯವಾಗಿದ್ದಂತಹ ಶಾರೂನ್ ರಾಜ್ ಏಕಾಏಕಿ ಅನಾರೋಗ್ಯಗೊಂಡಿದ್ದನ್ನ ನೋಡಿ ಕುಟುಂಬಸ್ಥರಿಗೆ ಅನುಮಾನ ಶುರುವಾಗುತ್ತದೆ. ದೊಡ್ಡ ಕಳವಂಚಿ ನರರಾಕ್ಷಸ. ಇದಕ್ಕೆಲ್ಲ ಉತ್ತರ ಸಿಕ್ಕಿದ್ದು ಶಾರೂನ್ ರಾಜ್ನ ಮೊಬೈಲ್ನಲ್ಲಿ. ಇವರಿಬ್ಬರ ಜ್ಯೂಸ್ ಚಾಲೆಂಜ್ ವಿಡಿಯೋಗಳು ಆತನ ಗ್ಯಾಲರಿ ತುಂಬಿಕೊಂಡಿರುತ್ತದೆ. ಇದನ್ನ ನೋಡಿದ ಬಳಿಕ ಏನಿದು ವಿಚಾರ ಅನ್ನೋದನ್ನ ಕೇಳೋದಿಕ್ಕೆ ಶುರು ಮಾಡ್ತಾರೆ. ಆದರೆ ಯಾವುದಕ್ಕೂ ಉತ್ತರ ಕೊಡದ ಈಕೆ ಅದು ಒಂದು ಸಾಮಾನ್ಯ ಕಷಾಯ ಎಂದು ಮಾತ್ರ ಉತ್ತರವನ್ನ ನೀಡುತ್ತಾಳೆ. ಈತನ ಫ್ರೆಂಡ್ ವಾಂತಿ ಮಾಡುತ್ತಾ ಮನೆಯಿಂದ ಬರೋದನ್ನ ನೋಡಿರ್ತಾನೆ. ಇದನ್ನ ಕುಟುಂಬಸ್ಥರ ಬಳಿ ಹೇಳಿದಾಗ ಪೊಲೀಸ್ ಕಂಪ್ಲೇಂಟ್ ಅನ್ನ
ಮಾಡ್ತಾರೆ. ಈತ ಗ್ರೀಷ್ಮಾಳ ಮೇಲಿನ ನಂಬಿಕೆ ಮತ್ತು ಪ್ರೀತಿಗೆ ಬಲಿಯಾಗಿ ಸಾಯುವ ಮುಂಚೆನೂ ಕೂಡ ಮ್ಯಾಜಿಸ್ಟ್ರೇಟ್ ಬಳಿ ಈಕೆ ಕೊಟ್ಟಿದ್ದಂತಹ ಕಷಾಯ ಮತ್ತು ಈಕೆಯ ಹೆಸರನ್ನ ಕೂಡ ಹೇಳಿರ್ಲಿಲ್ಲ. ಕಣ್ಣೀರು ಕರಗೋ ಮುನ್ನ ಬಯಲಾಯ್ತೋ, ಶುರುವಾಯ್ತೋ ಪ್ರೀತಿ, ಪತಿಗೆ ಭಜೀತಿ. ಆಯುರ್ವೇದದ ವೈದ್ಯನಾಗಿದ್ದ ಈತನ ಸಹೋದರರು ಕೂಡ ಕೇಳ್ತಾರೆ. ಆದ್ರೆ ಈಕೆ ಮಾತ್ರ ಬೇರೆ ಬೇರೆ ನೆಪ ಒಡ್ಡಿ ನುಣುಚಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾಳೆ. ಒಂದು ಕಡೆಯಲ್ಲಿ ಇಂತಹ ಬೆಳವಣಿಗೆ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಆದ ಬಳಿಕ ಸತತವಾಗಿ 6 ಗಂಟೆಗಳ ವಿಚಾರಣೆಯಲ್ಲಿ ಈಕೆ ಎಲ್ಲವನ್ನ ಬಯಲು ಮಾಡ್ತಾಳೆ. ಮೊದಲು ಸುಳ್ಳು ಹೇಳಿ ನುಣುಚಿಕೊಳ್ಳಲು ಪ್ರಯತ್ನ ಮಾಡಿದಂತಹ ಈಕೆ ಆ ಬಳಿಕ ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ತಾಳೆ. ಅಕ್ಟೋಬರ್ 31ರಂದು ಈಕೆಯನ್ನ ಬಂಧಿಸಲಾಗುತ್ತದೆ. ಹಾಗೇನೆ ಇದಕ್ಕೆ ಪ್ರೇರೇಪಣೆ ಮತ್ತು ಸಾಕ್ಷ್ಯನಾಶದ ಆರೋಪದ ಮೇಲೆ ಈಕೆಯ ಮಾವನನ್ನ ಕೂಡ ಬಂಧಿಸಲಾಗುತ್ತದೆ. 2023 ಜನವರಿ 25ಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯದ ಎದುರು ಇಡುತ್ತಾರೆ. ನನಗೆ ಸಿಗದಿದ್ದು ಬೇರಾರಿಗೂ ಸಿಗಬಾರದು, ಹಾಗೇನೆ ನನ್ನ ಖಾಸಗಿ ವಿಡಿಯೋವನ್ನ ಇಟ್ಟುಕೊಂಡು ವೈರಲ್ ಮಾಡುವಂತೆ ಬೆದರಿಸಿದ್ದ, ಅದಕ್ಕಾಗಿ ನಾನು ಆತನನ್ನ ಕೊಲೆ ಮಾಡಿದ್ದೇನೆ ಎಂದು ನ್ಯಾಯಾಲಯದ ಮುಂದೆ ಹೇಳಿಕೊಳ್ತಾಳೆ. 2025 ಜನವರಿ 26ರಂದು ಮಾನ್ಯ ನ್ಯಾಯಾಲಯ ಈಕೆಗೆ ಮರಣದಂಡನೆಯನ್ನ ವಿಧಿಸುತ್ತದೆ. ದುರಾಸೆಗೆ ಬಲಿಯಾಗುವ ಮುನ್ನ ಈ ರೀತಿಯಾದಂತಹ ಘಟನೆಗಳನ್ನ ಒಂದು ಬಾರಿ ಕಣ್ಣು ಮುಚ್ಚಿ ನೆನಪಿಸಿಕೊಳ್ಳಿ. ಮದುವೆ ಎನ್ನುವುದು ಕೇವಲ ತಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಲು ಅನ್ನುವುದೇ ಆಗಿದ್ದರೆ ದಯವಿಟ್ಟು ಮದುವೆ ಆಗಲೇಬೇಡಿ. ನಿಮ್ಮ ಆಸೆಗಳಿಗೆ ಯಾರೋ ಹೆತ್ತ ಮಕ್ಕಳನ್ನ ಬಲಿಯನ್ನಾಗಿಸಬೇಡಿ. ಮೊಲ, ಕುರಿ ಮತ್ತು ಪ್ರೀತಿ. ಅವ ಹೇಳಿದ ಸತ್ಯವೇನೋ? ಹೆಂಡತಿ ಆಡತೊಡಗಿದ್ಲೋ ആട്ട. ഞാനൊരു കാര്യം ചോദിക്കട്ടെ, നീ എന്താ ഉദ്ദേശിക്കുന്നത്? ഞാൻ എന്തെങ്കിലും ചെയ്തു എന്നാണോ? നീ ഇങ്ങനെ ഓർത്ത് നോക്കോ, ഒന്ന് ആലോചിച്ച് നോക്കോ, എന്തായാലും കുഴപ്പമില്ല എന്നൊക്കെ പറയുന്ന കേൾക്കുമ്പോൾ എനിക്ക് തന്നെ എന്തോ പോലെ തോന്നുന്നു. എടാ, ഞാൻ കഴിച്ച സാധനത്തിനാണ് ഞാൻ കൊടുത്തത്. അതിനപ്പുറം എനിക്കൊന്നും അറിഞ്ഞുകൂടാ. ഞാൻ ഒന്നും അതിന് കലർത്തിയിട്ടൊന്നും ഇല്ല. എനിക്ക് അയാളെ കൊന്നിട്ട് എനിക്ക് എന്തോ ഒന്ന് കിട്ടാന്. ವಿಡಿಯೋ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮೇ ಐ ಗೋ ನೌ?